ಪವಿತ್ರ ಗೌಡ ಮನೆ ಖರೀದಿಗೆ ಕೋಟಿ ಹಣವನ್ನ ನೀಡಿರುವಂತದ್ದು. ಸೊ 2 ಕೋಟಿ ಹಣವನ್ನ ನೀಡಿದಂತಹ ನಿರ್ಮಾಪಕ ಸೌಂದರ್ಯ ಜಗದೀಶ್ 2 ಕೋಟಿ ಹಣ ನೀಡಿದ್ರಂತೆ. ಪವಿತ್ರ ಗೌಡಗೆ ಹಣ ನೀಡಿದ್ರ ಬಗ್ಗೆ ಈಗ ದಾಖಲೆ ಪತ್ತೆ ಆಗ್ತಾ ಇದೆ. ಯಾರು? ಸೌಂದರ್ಯ ಜಗದೀಶ್ ಅವರು 13/11/2017ರಲ್ಲಿ 1 ಕೋಟಿ ಹಣವನ್ನ ನೀಡಿದ್ದಾರೆ ಅನ್ನುವಂಥದ್ದು. 23/1/2018ರಲ್ಲಿ ಮತ್ತೆ 1 ಕೋಟಿ ಹಣ ನೀಡಿದ್ದಾರೆ ಅನ್ನೋದು. ಒಟ್ಟು 2 ಕೋಟಿ ಹಣವನ್ನ ಮನೆ ಖರೀದಿಗೋಸ್ಕರ ಕೊಟ್ಟಿದ್ದಾರೆ ಅಂತ TGMC ಬ್ಯಾಂಕ್ನ ರಾಜಾಜಿನಗರ ಬ್ರಾಂಚ್ನಿಂದ ವರ್ಗಾವಣೆ ಆಗಿದೆ. ಸೊ ಪವಿತ್ರ ಗೌಡಗೆ ಖಾತೆಗೆ ವರ್ಗಾವಣೆ ಆಗಿರುವಂತ ಹಣ ಇದು. ಸೊ ಈ ಹಣವನ್ನ ಸೌಂದರ್ಯ ಜಗದೀಶ್ ಅವರು ಕೊಡಿಸಿದ್ದಾರೆ ಅಂತ ಇತ್ತೀಚೆಗಷ್ಟೇ ಆತ್ಮಹತ್ಯೆಗೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಕೊಟ್ಟಿದ್ರು. ಅದು ಕೂಡ ಅವ್ರದ್ದು ವಿಚಾರದಲ್ಲೂ ಕೂಡ ದುಡ್ಡಿನ ವಿಚಾರವೇ ಬರ್ತಾ ಇದ್ದಿದ್ದು. ಇದರಲ್ಲಿ 2 ಕೋಟಿಯೂ ಕೂಡ ಈಗ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡ ಅವರಿಗೆ ಮನೆ ಖರೀದಿಗೋಸ್ಕರ ನೀಡಿದ್ರು ಅನ್ನುವಂಥದ್ದು. ಸೊ ನೋಡಿ, ಅಲ್ಲಿ ಡಾಕ್ಯುಮೆಂಟ್ ಅನ್ನ ತೋರಿಸ್ತಾ ಇದ್ದೀವಿ. ಸೊ ಈ ಡಾಕ್ಯುಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದು TGMC ಬ್ಯಾಂಕ್ನ ರಾಜಾಜಿನಗರ ಬ್ರಾಂಚ್ಗೆ ಸೊ ಪವಿತ್ರ ಗೌಡ ಮನೆ ಖರೀದಿಗೋಸ್ಕರ ಕೊಟ್ಟಂತ ಹಣ ಇದು. ಅಲ್ಲಿ ನೋಡ್ತಾ ಇದ್ದೀರಾ. ಸೊ ಒಂದು ಬಾರಿ 1 ಕೋಟಿ ಕೊಟ್ಟಿದ್ದಾರೆ, ಇನ್ನೊಂದು ಬಾರಿ 1 ಕೋಟಿಯನ್ನ ಕೊಟ್ಟಿರೋದು. ಒಟ್ಟು 2 ಕೋಟಿ ಹಣ ವರ್ಗಾವಣೆಯನ್ನ ಆಗಿದೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡು ಈಗಿಲ್ಲ ಅವರು. ಸೊ ಆದರೆ ಅವರು ಕೊಟ್ಟಿರುವಂತಹ ಈ ದಾಖಲೆಗಳಿಗೆ ಆಚೆ ಬರ್ತಾ ಇದೆ. 13/11/2017ರಲ್ಲಿ 1 ಕೋಟಿ ರೂಪಾಯಿಯನ್ನ ಕೊಟ್ಟಿರೋದು. 2018 23/1 ಸೊ 3-4 ತಿಂಗಳಲ್ಲೇನೆ 2 ಕೋಟಿ ಹಣವನ್ನ ನೀಡಿರುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. TGMC ಬ್ಯಾಂಕ್ನ ರಾಜಾಜಿನಗರ ಬ್ರಾಂಚ್ನಿಂದ ಈ ಹಣ ವರ್ಗಾವಣೆ ಆಗಿರೋದು. ಪವಿತ್ರ ಗೌಡ ಅವರಿಗೆ ಮನೆ ಖರೀದಿಗೋಸ್ಕರ ದುಡ್ಡನ್ನ ಕೊಟ್ಟಿದ್ದಾರೆ. 2 ಕೋಟಿ ಹಣ ಅವರ ಅಕೌಂಟ್ಗೆ ವರ್ಗಾವಣೆ ಆಗಿದೆ ಅನ್ನೋದು. ಸೊ ಹಾಗಾಗಿ ಈ ಬಗ್ಗೆ ಈಗ ಏನ್ ಮಾಡೋಕ್ಕಾಗುತ್ತೆ? ಈ ಹಣವನ್ನು ವಾಪಸ್ ಪಡ್ಕೊಳ್ಬೋದಾ ಏನು ಎತ್ತ ನೋಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಈ ವಿಚಾರ ಮುನ್ನೆಲೆಗೆ ಬರೋಕ್ಕೆ ಕಾರಣ ಪವಿತ್ರ ಗೌಡ ಅರೆಸ್ಟ್ ಆಗಿ ಜೈಲಿನಲ್ಲಿರೋದಕ್ಕ, ಅಥವಾ ಸೌಂದರ್ಯ ಜಗದೀಶ್ ಅವರು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡ ನಂತರ ಹಲವು ವಿಚಾರಗಳು ಬೆಳಕಿಗೆ ಬರ್ತಾ ಇತ್ತು. ಸಾಲ ಮಾಡ್ಕೊಂಡಿದ್ರು, ಒಂದಿಷ್ಟು ಪ್ರೆಷರ್ಗಳಿತ್ತು, ಫೈನಾನ್ಸ್ ವಿಚಾರ ಇತ್ತು. ಸೊ ಅವೆಲ್ಲವೂ ದಾಖಲೆಗಳನ್ನ ಹುಡುಕ್ಬೇಕಾದ್ರೆ ಇದು ಆಚೆ ಬಂತ. ಸಹಜವಾಗಿ ಕೋಇನ್ಸಿಡೆಂಟಾ ಏನು ಅಂತ? ಖಂಡಿತವಾಗಿಯೂ ಅರುಣ್, ಯಾಕೆಂದ್ರೆ ಪ್ರಮುಖವಾಗಿ ಈ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳು ಹೊರಗಡೆ ಬರ್ತಾ ಇರೋಂಥದ್ದು. ಯಾಕೆಂದ್ರೆ ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆ ಆದ ಬಳಿಕ ಒಂದಷ್ಟು ಆರೋಪಗಳು ಕೂಡ ಕೇಳಬಂತು. ಜೊತೆಗೆ ಅವರ ವಿರುದ್ಧ ಅಂದ್ರೆ ಅವರ ಬಿಸ್ನೆಸ್ ಪಾರ್ಟ್ನರ್ಗಳು ಯಾರ್ಯಾರಿದ್ರು, ಸೌಂದರ್ಯ ಜಗದೀಶ್ ಅವರ ಬಿಸ್ನೆಸ್ ಪಾರ್ಟ್ನರ್ಗಳು ಯಾರ್ಯಾರು, ಸುರೇಶ್ ಇರ್ಬೋದು, ರೇಖಾ ಸುರೇಶ್ ಇರ್ಬೋದು, ಇವರೆಲ್ಲರೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಹೊರ ಹಾಕಿದ್ರು. ಅಂದ್ರೆ 60 ಕೋಟಿ ಅವ್ಯವಹಾರ ಆಗಿತ್ತು. ಆ ಸಂದರ್ಭದಲ್ಲಿ ಸೌಂದರ್ಯ ಜಗದೀಶ್ ಅವರಿಗೆ ಒಂದು ಮಾನಸಿಕ ಖಿನ್ನತೆ ಮತ್ತು ಆರ್ಥಿಕ ಹಿನ್ನಡೆತೆಯಿಂದ ಈ ರೀತಿಯ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ದೂರನ್ನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದ ಬೆಳವಣಿಗೆ ಈಗ ನಡೆದಿರುವಂತದ್ದು, ಪವಿತ್ರ ಗೌಡ ಏನು ಬಂಧನ ಆಯಿತು. ಪವಿತ್ರ ಗೌಡ ಬಂಧನ ಆದ ಬಳಿಕ ಅವರಿಗೆ ಮನೆ ಖರೀದಿ ಮಾಡ್ಲಿಕ್ಕೆ ಸೌಂದರ್ಯ ಜಗದೀಶ್ ಅವರೇ ಹಣವನ್ನ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದ್ರೆ 2017 ನವೆಂಬರ್ನಲ್ಲಿ 1 ಕೋಟಿ ಹಣವನ್ನ ಕೊಟ್ಟಿದ್ದಾರೆ. ಜೊತೆಗೆ 2018 ಜನವರಿಯಲ್ಲಿ 1 ಕೋಟಿ ಹಣವನ್ನು ಕೊಟ್ಟಿರುವಂತದ್ದು. ಅಂದ್ರೆ RR ನಗರದ ಕೆಂಚನಹಳ್ಳಿಯ ಬಳಿಯಲ್ಲಿ ಅಂದ್ರೆ ನವೆಂಬರ್ ಅಲ್ಲಿ ಏನೋ ಹಣವನ್ನ ತೆಗೆದುಕೊಂಡ ಸಂದರ್ಭದಲ್ಲಿ ಅದಕ್ಕೆ ಮುಂಗಡ ಹಣವಾಗಿ ಸೌಂದರ್ಯ ಜಗದೀಶ್ ಅವರ ಮೂಲಕ ಏನು ಪವಿತ್ರ ಗೌಡ ಅವರು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅದಕ್ಕೆ ಪೂರಕವಾದ ದಾಖಲೆಗಳು ಕೂಡ ಈಗ ಪತ್ತೆಯಾಗಿದ್ದಾವೆ. ಜೊತೆಗೆ ಕೆಂಚನಹಳ್ಳಿ RR ನಗರದ ಕೆಂಚನಹಳ್ಳಿಯಲ್ಲಿ ಜನವರಿ 2018ರಲ್ಲಿ ಅವರು ಮನೆಯನ್ನ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ತಾರೆ. ಮನೆಯನ್ನ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿರುವಂತದ್ದು. ಈ ಎಲ್ಲ ವಿಚಾರವಾಗಿ ಕೂಡ ಈಗ ಕೆಲವೊಂದು ದಾಖಲೆಗಳು ಈಗ ಸದ್ಯಕ್ಕೆ ಸಿಗ್ತಾ ಇದಾವೆ. ಜೊತೆಗೆ ಪೊಲೀಸರು ಕೂಡ ಅದನ್ನ ವೆರಿಫೈ ಅನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡಗೆ ಹಣವನ್ನ ಕೊಡ್ಲಿಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ಹೇಳಿ, ಯಾಕೆಂದ್ರೆ ದರ್ಶನ್ ಅವರ ಜೊತೆಯಲ್ಲಿ ತುಂಬಾ ಆತ್ಮೀಯವಾಗಿ ಇವರು ಇರ್ತಾ ಇದ್ರು ಸೌಂದರ್ಯ ಜಗದೀಶ್ ಅವರು. ಜೊತೆಗೆ ಪವಿತ್ರ ಗೌಡ ಅವರು ಕೂಡ ಇರ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಆ ಹಣವನ್ನ ಸೌಂದರ್ಯ ಜಗದೀಶ್ ಅವರ ಮೂಲಕ ದರ್ಶನ್ ಅವರು ಕೊಡಿಸಿದ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಕೊಲೆಯ ಪ್ರಕರಣದಲ್ಲಿ ಅವರ ಮನೆ ಖರೀದಿ ವಿಚಾರ ಯಾವುದೇ ರೀತಿಯ ಮುನ್ನೆಲೆಗೆ ಬರೋಲ್ಲ. ಆದ್ರೆ ಕೆಲವೊಂದು ದಾಖಲಾತಿಗಳು ಅಂದ್ರೆ ಈ ರೀತಿಯಲ್ಲಿ ಬಂಧನಕ್ಕೊಳಗಾದ ಬಳಿಕ ಅವರ ವಿರುದ್ಧ ಇರುವಂತಹ ದಾಖಲಾತಿಗಳಿರ್ಬೋದು ಮತ್ತು ಅವರ ವಿರುದ್ಧ ಇರುವಂತಹ ಕೆಲವೊಂದು ವಿಚಾರಗಳಿರ್ಬೋದು, ಇವೆಲ್ಲ ಕೂಡ ಬೆಳಕಿಗೆ ಬರುವಂತ ಸಾಧ್ಯತೆಗಳಿರ್ತವೆ. ಅದೇ ರೀತಿಯಲ್ಲಿ ಈ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಅಂದ್ರೆ ಅವ್ರ ಮನೆಯನ್ನ ಯಾರು ಖರೀದಿ ಮಾಡಿಕೊಟ್ರು, ಮನೆಯನ್ನ ಕೊಡಿಸಿದಂಥವ್ರು ಯಾರು, ಈ ವಿಚಾರ ಯಾವುದು ಕೂಡ ಕೊಲೆಯ ಪ್ರಕರಣದಲ್ಲಿ ಪ್ರಮುಖವಾದ ಅಂಶವನ್ನ ಬರಲ್ಲ. ಆದ್ರೆ ಪವಿತ್ರ ಗೌಡರ ಇಷ್ಟೊಂದು ದೊಡ್ಡ ಲ್ಯಾವಿಶ್ ಲೈಫ್ ಅಂದ್ರೆ ಐಷಾರಾಮಿ ಜೀವನಕ್ಕೆ ಕಾರಣಗಳೇನು, ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಂಥವ್ರು ಯಾರು, ಐಷಾರಾಮಿ ಜೀವನಕ್ಕೆ ಹಣವನ್ನ ಕೊಡ್ತಿದ್ದವ್ರಂತವ್ರು ಯಾರು, ಎಲ್ಲಾದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಈಗ ಮಾಹಿತಿಗಳು ಬಹಿರಂಗ ಆಗ್ತಾ ಇರೋಂಥದ್ದು. ಅರುಣ್,
ಮುರಳಿ, ಓಕೆ, ಎಲ್ಲ ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದೆ, ಅವ್ರ ವರ್ಗಾವಣೆ ಆಗಿದೆ. ಬಟ್ ಈಗ ಅದಕ್ಕೆ ಹೇಳಕ್ಕೆ ಸೌಂದರ್ಯ ಜಗದೀಶ್ ಅವರೇ ಇಲ್ಲ. ಬಟ್ ಆ ದುಡ್ಡನ್ನ ವಾಪಸ್ ಪಡೆಯೋಕೆ ಸಾಧ್ಯತೆ ಇದೆಯಾ ಆ ಕುಟುಂಬಕ್ಕೆ? ಅರುಣ್, ಏನಂದ್ರೆ ಅದ ಕುಟುಂಬ ಕೇಳಬೇಕಾಗಿರೋಂಥದ್ದು. ಆದ್ರೆ ಪವಿತ್ರ ಗೌಡ ಮತ್ತು ಸೌಂದರ್ಯ ಜಗದೀಶ್ ಅವರ ಪತ್ನಿ ಏನಿದ್ದಾರೆ ಅವರಿಬ್ರು ಕೂಡ ತುಂಬಾ ಆತ್ಮೀಯ ಆಗಿರೋಂಥವ್ರು. ಅವರು ಹಣವನ್ನ ವಾಪಸ್ ಪಡೆಯುವಂತ ಅವಶ್ಯಕತೆಗಳೇನಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರು ಯಾವುದೇ ರೀತಿಯ ಆರೋಪಗಳನ್ನ ಸೌಂದರ್ಯ ಜಗದೀಶ್ ಅವರ ಪತ್ನಿ ಯಾರೇ ಏನಿದ್ರು ಅವರು ಯಾವುದೇ ರೀತಿಯ ಆರೋಪಗಳನ್ನು ಕೂಡ ಮಾಡ್ತಾ ಇಲ್ಲ. ನನ್ನ ಪತಿ ಈ ರೀತಿಯಲ್ಲಿ ಹಣವನ್ನ ಕೊಟ್ಟಿದ್ದಾರೆ ಅಥವಾ ಅವರಿಗೆ ಬೆದರಿಕೆ ಹಾಕಿ ಹಣವನ್ನ ಏನೋ ಕಿತ್ಕೊಂಡಿದ್ದಾರೆ ಅಥವಾ ಅವರನ್ನ ಬೇರೆ ಯಾವುದೋ ರೀತಿಯ ಆಮಿಷಕ್ಕೆ ಒಳಪಡಿಸಿ ಆತನಿಂದ ಹಣವನ್ನ ಪಡ್ಕೊಂಡಿದ್ದಾರೆ, ಯಾವುದೇ ರೀತಿಯ ಆರೋಪಗಳನ್ನು ಕೂಡ ಮಾಡ್ತಾ ಇಲ್ಲ. ಕೇವಲ ಇದು ಪವಿತ್ರ ಗೌಡ ಅವರ ಲ್ಯಾವಿಶ್ ಲೈಫ್ ಯಾವ ರೀತಿ ಇತ್ತು, ಲ್ಯಾವಿಶ್ ಲೈಫ್ಗೆ ಹಣವನ್ನ ಕೊಟ್ಟಂತವ್ರು ಯಾರು, ಇವೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಬಹಿರಂಗ ಆಗಬೇಕಾಗಿತ್ತು. ಆ ರೀತಿಯಲ್ಲಿ ಈ ರೀತಿ ಮಾಹಿತಿಗಳು ಬಹಿರಂಗ ಆಗ್ತಾ ಇರೋಂಥದ್ದು. ಅಂದ್ರೆ ಇದೇ ಪವಿತ್ರ ಗೌಡ RR ನಗರದಲ್ಲಿ ಒಂದು ರೆಡ್ ಕಾರ್ಪೆಟ್ ಅಂತೇಳಿ ಒಂದು ಏನು ಶೋರೂಮ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ. ಅದಕ್ಕೆ ಹಣ ಸಂದಾಯ ಮಾಡಿದಂಥವ್ರು ಯಾರು? ಯಾಕೆಂದ್ರೆ ಪವಿತ್ರ ಗೌಡ ಮಾಡಿರುವಂಥದ್ದು ಕೇವಲ 2-3 ಚಿತ್ರಗಳು ಮಾತ್ರ, ಅವ್ಯಾವು ಕೂಡ ದೊಡ್ಡ ಮಟ್ಟದಲ್ಲಿ ಏನು ಹೆಸರು ಮಾಡಿದಂಥವಲ್ಲ. ಅಗಮ್ಯ ಅಂತೇಳಿ ಮೊದಲ ಚಿತ್ರಕ್ಕೆ ಬಣ್ಣ ಹಚ್ಚಿದಂಥದ್ದು ಪವಿತ್ರ ಗೌಡ. ಆ ಸಂದರ್ಭದಲ್ಲಿ ಅಲ್ಲಿಯ ನಿರ್ದೇಶಕರು ಮತ್ತು ನಿರ್ಮಾಪಕರು ಹೇಳಿದ್ರು ಕೇವಲ 20,000 ಮಾತ್ರ ಆಕೆಗೆ ಸಂಭಾವನೆಯನ್ನ ಕೊಟ್ಟಿದ್ದು ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಕೇವಲ 20,000-30,000 ಸಂಭಾವನೆಯನ್ನ ಪಡ್ಕೊಂಡಂತವರು ಇದ್ದಕ್ಕಿದ್ದಂತೆ ಈ ರೀತಿಯಲ್ಲಿ ಡಿಸೈನರ್ಸ್ ಕಂಪನಿಯನ್ನ ಓಪನ್ ಮಾಡಿದ್ದಂಥದ್ದು ಮತ್ತು ಇಷ್ಟು ದೊಡ್ಡ ಲ್ಯಾವಿಶ್ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಂಥದ್ದು, ಇಲ್ಲೆಲ್ಲದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳಿತ್ತು. ಕೇವಲ ದರ್ಶನ್ ಅವರು ಈ ರೀತಿಯಲ್ಲಿ ಹಣವನ್ನ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಬರ್ತಾ ಇತ್ತು. ಆದ್ರೆ ಅದಕ್ಕೆ ಪೂರಕವಾದ ದಾಖಲೆಗಳು, ದರ್ಶನ್ ಅವರ ಜೊತೆಯಲ್ಲಿ ಯಾರ್ಯಾರು ಆತ್ಮೀಯವಾಗಿ ಇರ್ತಿದ್ರು ಅವರೆಲ್ಲರೂ ಕೂಡ ಈ ರೀತಿಯಲ್ಲಿ ಹಣವನ್ನ ಸಂದಾಯ ಮಾಡಿದ್ರಂಥದ್ದು ಇರ್ಬೋದು, ಜೊತೆಗೆ ಅವ್ರಿಗೆ ಮನೆಯನ್ನ ಖರೀದಿ ಮಾಡ್ಲಿಕ್ಕೆ ಸಹಾಯನ ಮಾಡಿದಂಥದ್ದು ಇರ್ಬೋದು, ಅಥವಾ ಶೋರೂಮ್ ನ ಓಪನ್ ಮಾಡ್ಲಿಕ್ಕೆ ಸಹಾಯನ ಮಾಡಿದಂಥದ್ದು ಇರ್ಬೋದು. ಎಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ದಾಖಲಾತಿಗಳನ್ನ ಅವರು ಕೊಡ್ತಾ ಇದ್ರು. ಅಂದ್ರೆ ಈಗ ಐಟಿ ಇದರಲ್ಲಿ ಏನಾದ್ರೂ ಎಂಟ್ರಿ ಆಗೋ ಸಾಧ್ಯತೆ ಇದೆಯಾ, ಆಗಬಹುದಾ? ಆ ರೀತಿಯ ಅವಕಾಶಗಳು ತೀರಾ ಕಡಿಮೆ ಅರುಣ. ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಅಕ್ರಮವಾದ ಹಣದ ವರ್ಗಾವಣೆ ಆಗಿಲ್ಲ ಅಥವಾ ಒಬ್ಬ ಯಾವ್ದಾದ್ರು ಅಕ್ರಮ ಹಣದ ವರ್ಗಾವಣೆ ಆರೋಪನ ಹೊತ್ತಂತ ಆರೋಪಿಯಿಂದ ಈ ಹಣವನ್ನ ಅವರು ಪಡ್ಕೊಂಡಿಲ್ಲ. ಯಾಕೆಂದ್ರೆ ಸೌಂದರ್ಯ ಜಗದೀಶ್ ಅವರ ವಿರುದ್ಧ ಯಾವುದೇ ರೀತಿಯಲ್ಲಿ ಅಕ್ರಮ ಹಣದ ವರ್ಗಾವಣೆ ಅಥವಾ ಬೇರೆ ಆದಾಯ ತೆರಿಗೆ ಇಲಾಖೆಯ ದೂರುಗಳಾಗ್ಲಿ ಅಥವಾ ಅವರ ವಿರುದ್ಧ ಯಾವ್ದಾದ್ರು ಕಂಪ್ಲೇಂಟ್ಗಳಾಗ್ಲಿ ಯಾವುದು ಕೂಡ ಇರಲಿಲ್ಲ. ಅಂದ್ರೆ ಅವರು 2017 ಮತ್ತು 2018ರಲ್ಲಿ ಅಂದ್ರೆ ಕೇವಲ 3 ತಿಂಗಳ ಅಂತರದಲ್ಲಿ ಇದನ್ನ ವೈಟ್ ಟ್ರಾನ್ಸಾಕ್ಷನ್ ಅಂದ್ರೆ ಬ್ಯಾಂಕ್ ಟು ಬ್ಯಾಂಕ್ ಇಂದನೇ ಡಿಡಿಯನ್ನ ಕೊಟ್ಟಿರುವಂತದ್ದು. ಇದೆಲ್ಲ ಕೂಡ ನಗದು ರೂಪದಲ್ಲಿ ನಡೆದಂತ ವ್ಯವಹಾರಗಳಲ್ಲ, ಇದೆಲ್ಲ ಚೆಕ್ ಮತ್ತು ಡಿಡಿಯ ಮೂಲಕ ನಡೆದಂತ ವ್ಯವಹಾರಗಳು. ಇದರಲ್ಲಿ ಯಾವುದೇ ರೀತಿಯ ಐಟಿ ಆಗ್ಲಿ ಅಥವಾ ಇಡಿ ಆಗ್ಲಿ ಮತ್ತೆ ಬೇರೆ ಯಾವ್ದಾದ್ರು ಆರೋಪನ ಹೊತ್ಕೊಂಡು ತರುವಂತದ ಯಾವುದೇ ರೀತಿಯ ಅವಶ್ಯಕತೆಗಳು ಕೂಡ ಸದ್ಯಕ್ಕೆ ಬರೋಲ್ಲ. ಓಕೆ, ಹಾಗೆ ಸಂಪರ್ಕದಲ್ಲಿ ಮುರಳಿ, ನಿಮ್ಮ ಹತ್ರ ವಾಪಸ್ ಬರ್ತೀನಿ ನಾನು. ಸೊ ಪವಿತ್ರ ಗೌಡ ಮನೆ ಖರೀದಿಗೆ 2 ಕೋಟಿಯನ್ನ ಹಣವನ್ನ ಸೌಂದರ್ಯ ಜಗದೀಶ್ ಅವರು ನೀಡಿದ್ರಾ ಅನ್ನುವಂಥದ್ದು ಈಗ ಹಲವು ಚರ್ಚೆಗಳು, ಹಲವು ವಿಚಾರಗಳು ಆಚೆ ಬರ್ತಾ ಹೋಗುತ್ತೆ.